ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ದಹಿ ವಡೆ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಹಿ ವಡೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನು ಒಂದು ಗ್ಲಾಸ್ನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅರ್ಧಕ್ಕಿಂತ ಕಡಿಮೆ ಸ್ವಲ್ಪ ಹೆಸರುಬೇಳೆನ ತೊಗೋತಾ ಇದ್ದೀನಿ. ಬೇಳೆ ನೆನೆಸಿದರೆ ಸಾಕಾಗುತ್ತೆ. ನಂತರ ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನುಣ್ಣಗೆ ಮಿಕ್ಸರ್ ಮಾಡಿಕೊಳ್ಳಬೇಕು. ಈ ಥರ ಪೇಸ್ಟ್ ರೆಡಿ ಆಗುತ್ತೆ. ಇದು ನಾವು ಎಷ್ಟು ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಬೋಂಡ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಆಗಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಹಿಟ್ಟು ಕೂಡ ಚೆನ್ನಾಗಿ ನಯವಾಗಿ ಮೃದುವಾಗುತ್ತೆ. ಈ ಥರ ಒಂದು ಬುಟ್ಟೆಯಲ್ಲಿ ನೀರು ತಗೊಂಡು ನಾವು ಒಂದು ಸ್ವಲ್ಪ ಹಿಟ್ಟನ್ನು ಬಿಟ್ಟು ನೋಡಬೇಕು, ಅದು ಮೇಲೆ ತೇಲಬೇಕು. ನಂತರ ಈಗ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ನಾನು ಸೋಡಾ ಹಾಕಿಲ್ಲ, ಬರೀ ಉಪ್ಪನ್ನು ಅಷ್ಟೇ ಹಾಕ್ತಾ ಇದ್ದೇನೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಒಂದು ಕಪ್ ಆಗೋಷ್ಟು ಮೊಸರನ್ನು ತೊಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ರುಚಿಗೆ ತಕ್ಕಷ್ಟು ನೋಡಿ ಸಕ್ಕರೆಯನ್ನು ತೊಗೋಬೇಕು. ನಂತರ ಸ್ವಲ್ಪ ಉಪ್ಪನ್ನು ತೊಗೋತಾ ಇದ್ದೇನೆ. ಇವೆರಡನ್ನೂ ಕೂಡ ನಾನು ಮೊಸರಿನಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸಕ್ಕರೆ ಎಲ್ಲ ಮೊಸರಿನಲ್ಲಿ ಚೆನ್ನಾಗಿ ಕರಗಬೇಕು. ಸಕ್ಕರೆ ಚೆನ್ನಾಗಿ ಕರಗೋ ತನಕ ನಾವು ಈ ಥರ ಬೀಟ್ ಮಾಡಬೇಕು. ನೋಡಿ, ಚೆನ್ನಾಗಿ ಸಕ್ಕರೆ ಮತ್ತು ಉಪ್ಪು ಚೆನ್ನಾಗಿ ಈ ಮೊಸರಿನಲ್ಲಿ ಕರಗಬೇಕು. ನಂತರ ನಾವು ಉದ್ದಿನ ಹಿಟ್ಟನ್ನು ಈ ಥರ ಎಣ್ಣೆಯಲ್ಲಿ ಉಂಡೆಗಳನ್ನಾಗಿ ಎಣ್ಣೆಯಲ್ಲಿ ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಎಲ್ಲರೂ ಉದ್ದಿನ ಬೇಳೆಯಲ್ಲಿ ಅಕ್ಕಿಯನ್ನು ಹಾಕ್ತಾರೆ. ನಾನು ಉದ್ದಿನ ಬೇಳೆಯಲ್ಲಿ ಹೆಸರು ಬೇಳೆಯನ್ನು ಹಾಕಿದ್ದೇನೆ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನೋಡಿ, ಈ ಥರ ಬ್ರೌನ್ ಕಲರ್ ಬರಬೇಕು. ನಾನು ಮತ್ತೊಂದು ಟ್ರಿಪ್ಪನ್ನು ಮತ್ತೆ ಎಣ್ಣೆಯಲ್ಲಿ ಹಾಕ್ತಾ ಇದ್ದೇನೆ. ನೋಡಿ, ಈ ಥರ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಈ ಥರ ಬ್ರೌನ್ ಕಲರಾಗಿ ಈ ಥರ ಬೇಯಬೇಕು. ನೋಡಿ, ಚೆನ್ನಾಗಿ ಬಂದಿದೆ ಅಂತ. ಬುಟ್ಟಿಗೆ ಬಿಸಿ ನೀರನ್ನು ಹಾಕ್ತಾ ಇದ್ದೇನೆ. ತುಂಬ ಬಿಸಿಯೆಲ್ಲ ಮೀಡಿಯಮ್ ಇರಬೇಕು. ತಾಳಿಸ್ಕೊಂಡಿರುವಂತಹ ಬೋಂಡಾನ ಇದರಲ್ಲಿ ನೀರಿನಲ್ಲಿ ಹಾಕ್ತಾ ಇದ್ದೇನೆ. ಇದೊಂದು 5ರಿಂದ 10 ನಿಮಿಷ ನಾವು ಪ್ಲೇಟ್ ಮುಚ್ಚಿ ಬಿಡಬೇಕು. ನಂತರ ಒಂದು 5ರಿಂದ 10 ನಿಮಿಷ ಆದಮೇಲೆ ಒಂದೊಂದು ತೆಗೆದು ನೀರಿನಲ್ಲಿ ಈ ಥರ ನಾನು ತೋರಿಸ್ತೀನಿ ನೋಡಿ. ಈ ಥರ ಕೈಯಲ್ಲಿ ಬೋಂಡ ಹಾಕಿ ಹಿಂಡಬೇಕು. ನಂತರ ಪ್ಲೇಟಿಗೆ ಹಾಕಬೇಕು. ಇದೇ ಥರ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಿಂಡಿ ಈ ಥರ ಪ್ಲೇಟ್ನಲ್ಲಿ ಹಾಕಿಕೊಳ್ಳಬೇಕು. ನೋಡಿ, ಈ ಥರ ಹಿಂಡಬೇಕು. ಅದರಲ್ಲ ನೀರೆಲ್ಲ ಹೋಗಬೇಕು. ನೋಡಿ, ಈ ಥರ ಆಗುತ್ತೆ. ಈಗ ಅದರ ಮೇಲೆ ನಾನು ಮೊಸರನ್ನು ಹಾಕ್ತಾ ಇದ್ದೇನೆ. ನಂತರ ನಾವು ಮೊಸರಿಗೆ ಸಕ್ಕರೆಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಆ ಮೊಸರನ್ನು ಹಾಕ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಜಾಸ್ತಿನೇ ಮೊಸರು ಹಾಕಬೇಕು ಇದಕ್ಕೆ. ನಂತರ ಹುಂಚಿ ರಸವನ್ನು ಹಾಕ್ತಾ ಇದ್ದೇನೆ. ಹುಂಚಿ ರಸ, ಖಜೂರಿ ಇವೆರಡು ಮಿಕ್ಸ್ ಮಾಡ್ಕೊಂಡು ನಾನು ಚಟ್ನಿ ಮಾಡ್ಕೊಂಡಿದ್ದೆ. ಹುಂಚಿ ರಸವನ್ನು ಹಾಕ್ತಾ ಇದ್ದೇನೆ. ನಂತರ ಪುದೀನ ಚಟ್ನಿಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಹಾಕಬೇಕು, ಭಾಳ ಹಾಕೋದಿಲ್ಲ. ನಂತರ ಇದಕ್ಕೆ ಚಾಟ್ ಮಸಾಲ ಹಾಕ್ತೀನಿ. ಜೀರಿಗೆ ಪೌಡ್ರನ್ನು ಕೂಡ ಹಾಕ್ತೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಮತ್ತಷ್ಟು ಮೇಲ್ಗಡೆ ಉಪ್ಪನ್ನು ಹಾಕ್ತೀನಿ. ನಂತರ ಅಚ್ಚ ಖಾರದ ಪುಡಿ ಇರುತ್ತಲ್ಲ, ಅದನ್ನು ಸ್ವಲ್ಪ ಹಾಕಿದ್ದೀನಿ. ಡಿಶ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವ್ರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.